ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮಿನಿ ವ್ಲಾಗ್. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ ತುಂಬಾ ಟೈಮ್ ಇಲ್ಲ, ಹೇಗಿದ್ದೋಳು ಹಾಗೇ ಹೊರಗೆ ಹೋಗ್ತಾ ಇದ್ದೀನಿ. ಏನಿಲ್ಲ, ನನ್ನ ಮಗನಿಗೆ ನಾಳೆ ಮ್ಯೂಸಿಕ್ದು ಒಂದು ಪುಟ್ಟದಾದಂಥ ಒಂದು ಪ್ರೋಗ್ರಾಮ್ ಇದೆ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಡ್ರೆಸ್ನ ಕೇಳಿದ್ದಾನೆ. ಸೊ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ, ಟ್ರೈ ಮಾಡೋಣ ಅಂದ್ಬಿಟ್ಟು ನಾಳೆನೇ ಪ್ರೋಗ್ರಾಮ್ ಇರೋದ್ರಿಂದ ಈಗಾಗಲೇ ಮಧ್ಯಾಹ್ನ ಆಗ್ಬಿಟ್ಟಿದೆ. ಸೊ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲರೂ ಕೂಡ ಈ ಮಿನಿ ವ್ಲಾಗ್ನ ಸಪೋರ್ಟ್ ಮಾಡಿ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಸೊ ಫೈನಲಿ ನೋಡಿ, ನಾವು ಮಕ್ಕಳು ಮಾಲಿಗೆ ಬಂದ್ವಿ. ಆಗಲೇ ಬರ್ತಾ 2 ಮಾಲಲ್ಲಿ ನೋಡ್ಕೊಂಡು ಬಂದ್ವಿ. ಫೈನಲಿ ಅವನಿಗೆ ಬೇಕಾಗಿರೋವಂಥ ಡ್ರೆಸ್ಸು ಸಿಕ್ಕಲಿಲ್ಲ ಅಲ್ಲಿ. ಸೊ ಫೈನಲಿ ಇಲ್ಲೊಂದು ಸತಿ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲೂ ಕೂಡ ಇಲ್ಲ, ನೀವೇ ಒಂದು ಸತಿ ಎಲ್ಲ ಸರ್ಚ್ ಮಾಡಿ ಮೇಡಮ್ ಅಂದರು. ಫೈನಲಿ ಸಿಕ್ಕಿಲ್ಲ. ಈಗ ರಿಟರ್ನ್ ಬರ್ತಾ ಮಕ್ಳಿಗೆ ಏನಾದರೂ ತಿಂಡಿ ಕೊಡ್ಸೋಣ, ಸಂಜೆ ಆಗಿದೆ ಅಂದ್ಬಿಟ್ಟು ಅವರಿಗೆ ಸ್ನ್ಯಾಕ್ಸ್ ಥರ ಪಪ್ಪು ಕೇಕ್ ಆ ಥರ ಎಲ್ಲ ಕೊಡಿಸ್ತಾ ಬರ್ತಾ ದಾರಿಯಲ್ಲಿ ಹಾಗೆ ಮಳೆ ಶುರು ಆಗೋಯ್ತು. ಫೈನಲಿ ನಾನು ಮಕ್ಕಳು ಸೈಡಿಗೆ ನಿಂತಿದ್ವಿ. ಇಲ್ಲಿ ಇವಾಗ ಜಾತ್ರೆ ಥರ ಆರತಿಗಳೆಲ್ಲ ಹೋಗ್ತಾಯಿತ್ತು. ಸೊ ಆ ಕ್ಲಿಪ್ಪಿಂಗು ಕೂಡ ವಿಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ನೋಡಿ. ಸೊ ಫೈನಲಿ ಮನೆಗೆ ಬಂದ್ವಿ. ನೈಟ್ ಡಿನ್ನರ್ಗೆ ಅಮ್ಮ ಇವತ್ತು ರಾಗಿ ಮುದ್ದೆ ಹುರುಳಿಕಾಳು ಸಾಂಬಾರು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಳಿಗೆ ಅಂತ ಮಾಡಿದ್ದಾರೆ. ಸೊ ನನಗೆ ಈ ಸಾಂಬಾರಿಗೆ ರೈಸ್ ಇಷ್ಟ, ಅಮ್ಮ ಮುದ್ದೆ ತಿಂದ್ರೇ ಶಕ್ತಿ ಬರೋದು ಅಂದ್ಬಿಟ್ಟು ಸೊ ಮುದ್ದೆ ಬಲವಂತ ಮಾಡಿ ಇಡ್ತಾರೆ. ನನಗೆ ಮುದ್ದೆ ಅಂದರೆ ಇಷ್ಟ ಸ್ವಲ್ಪ, ಬಟ್ ನೈಟಲ್ಲಿ ತಿನ್ನೋಕೆ ಇಷ್ಟ ಆಗೋಲ್ಲ. ಏನಕ್ಕೆ ಅಂದರೆ ಅದೇ ಹೊಟ್ಟೆ ತುಂಬಿಡುತ್ತೆ. ರೈಸ್ ತಿಂದಿಲ್ಲ ಅಂದರೆ ಸಮಾಧಾನ ಆಗೋಲ್ಲ. ಅಮ್ಮ ರೈಸ್ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ಮುದ್ದೆ ತಿನ್ನಬೇಕಂತಾರೆ. ಸೊ ಅದಕ್ಕೆ ಅದ್ರ ಜೊತೆಗೆ ಕಾಂಬಿನೇಷನ್ ಆಮ್ಲೆಟ್ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ನೈಟ್ ಡಿನ್ನರ್ ನಮ್ಮ ಮನೆಯಲ್ಲಿ ಈ ಥರ ಇದೆ. ನೀವೆಲ್ಲ ಏನು ಮಾಡ್ಕೊಂಡು ತಿಂತಿದ್ದೀರಾ? ನಿಮಗೆಲ್ಲ ಈ ಸಾಂಬಾರು ಅಂದರೆ ಇಷ್ಟನಾ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ